ಸಂವೇದನ ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್. ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ವ್ಯಕ್ತಿ ಉತ್ಕೃಷ್ಟ ಜೀವನ ಪ್ರಜ್ಞೆಯನ್ನು ಹೊಂದಿರ್ತಾನೆ ಎಂಬ ಮಾತಿಗೆ ಅನುರೂಪವಾದವರು ಅಟಲ್ಜಿ. ಯಾರು ಎಷ್ಟೇ ಕಟುವಾಗಿ ಮಾತಾಡಲಿ, ಟೀಕೆ ಮಾಡಲಿ, ಅಟಲ್ಜಿ ಕೋಪಗೊಳ್ತಾ ಇರಲಿಲ್ಲ. ಹಾಗಂತ ಹೇಳಿ ಸುಮ್ಮನಿರುವುದು ಅವರ ಸ್ವಭಾವವಲ್ಲ. ನಗುತ್ತಲೇ ಅವರು ನೀಡುವಂಥ ಚಾಟಿ ಏಟಿನಂಥ ಉತ್ತರಕ್ಕೆ ಎದುರಾಳಿಗಳು ಇಂಗು ತಿಂದ ಮಂಗನಂತಾಗ್ತಾ ಇದ್ರು. 1999 ಮಾರ್ಚ್ 16 ಬಾಂಧವ್ಯ ವೃದ್ಧಿಯ ದೃಷ್ಟಿ ಇಟ್ಟುಕೊಂಡು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಸ್ ಸಂಚಾರವನ್ನು ವಾಜಪೇಯಿಯವರು ಆರಂಭ ಮಾಡ್ತಾರೆ. ಅಮೃತ್ಸರದಿಂದ ಲಾಹೋರ್ ತನಕ ಸ್ವತಃ ತಾವೇ ಆ ಬಸ್ಸಿನಲ್ಲಿ ಕುಳಿತು ಪ್ರಯಾಣವನ್ನು ಮಾಡ್ತಾರೆ. ಲಾಹೋರ್ನ ರಾಜ್ಯಪಾಲರ ಭವನದಲ್ಲಿ ಅಟಲ್ಜಿಯವರ ಓಜಸ್ವಿ ಮಾತುಗಳನ್ನು ಕೇಳಿ ಸ್ವತಃ ಪಾಕಿಸ್ತಾನಿಯರೇ ಪುಳಕಿತರಾಗಿದ್ದರು. ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಾಕ್ನ ಪತ್ರಕರ್ತೆಯೊಬ್ಬಳು ವಾಜಪೇಯಿಯವರ ಕಾಲೆಳೆಯುವ ಪ್ರಯತ್ನವನ್ನು ಮಾಡ್ತಾಳೆ. ಮಿಸ್ಟರ್ ವಾಜಪೇಯಿ, ನೀವಿನ್ನು ಬ್ರಹ್ಮಚಾರಿ, ನೀವು ಕಾಶ್ಮೀರವನ್ನು ನಮಗೆ ಉಡುಗೊರೆಯಾಗಿ ನೀಡ್ತೀರಾದರೆ ನಾನು ನಿಮ್ಮನ್ನು ಮದುವೆ ಆಗಲಿಕ್ಕೆ ಸಿದ್ಧ ಅಂತ ಹೇಳ್ತಾಳೆ. ಬೇರೆ ಯಾರೇ ಆಗಿದ್ದರೂ ಆ ಪ್ರಶ್ನೆಗೆ ನಕ್ಕು ಸುಮ್ಮನಾಗ್ತಾ ಇದ್ರೋ ಏನೋ. ಆದರೆ ಅಟಲ್ಜಿ ತಕ್ಷಣವೇ ನಿಮ್ಮನ್ನು ಮದುವೆ ಆಗಲಿಕ್ಕೆ ನಾನು ಸಿದ್ಧನಿದ್ದೇನೆ, ಆದರೆ ವರದಕ್ಷಿಣೆಯಾಗಿ ನನಗೆ ಇಡೀ ಪಾಕಿಸ್ತಾನವನ್ನು ನೀಡಬೇಕು ಎಂದು ನಗುತ್ತಾ ಆಕೆಯ ಮುಖವನ್ನೊಮ್ಮೆ ನೋಡಿದರು. ಆದರೆ ಆ ಪತ್ರಕರ್ತೆ ತಲೆ ಎತ್ತುವ ಧೈರ್ಯವನ್ನೇ ಮಾಡಲಿಲ್ವಂತೆ. ಮತ್ತೊಮ್ಮೆ ಕಾಶ್ಮೀರದ ಹೊರತಾಗಿ ಪಾಕಿಸ್ತಾನ ಅಪೂರ್ಣ ಎಂದು ಪಾಕ್ ಪ್ರಧಾನಿ ನೀಡಿದ ಹೇಳಿಕೆಗೆ ಪಾಕಿಸ್ತಾನದ ಜನತೆ ತಮ್ಮ ಪ್ರಧಾನಿಯ ಧೈರ್ಯವನ್ನು ಕೊಂಡಾಡ್ತಾರೆ. ಆ ಹೇಳಿಕೆ ತಲುಪಿದ ತಕ್ಷಣ ನಮ್ಮ ಕವಿ ಮನಸ್ಸಿನ ಪ್ರಧಾನಿ ಹೇಳ್ತಾರೆ, ಸಂಪೂರ್ಣ ಪಾಕಿಸ್ತಾನದ ಹೊರತಾಗಿ ಭಾರತವೂ ಅಪೂರ್ಣ ಅಂತ ಹೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಂತರ ಅದೇ ಗುಂಡಿಗೆ ಮತ್ತೊಬ್ಬ ಪ್ರಧಾನಿಯನ್ನು ನಾವು ಪಡೆದಿದ್ದೇವೆ ಅನ್ನುವಂಥದ ಆನಂದದ ನಿಟ್ಟುಸಿರನ್ನು ಬಿಟ್ಟಿತ್ತು ಭಾರತ. ಒಮ್ಮೆ ಅಟಲ್ಜಿಯವರ ರಾಜಕೀಯ ವಿರೋಧಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಈ BJPಯವರು ರಾಮನ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಆದರೆ ಒಬ್ಬನೇ ಒಬ್ಬ ರಾಮ ಆ ಪಕ್ಷದಲ್ಲಿ ಕಾಣೋದಿಲ್ಲ. ನನ್ನನ್ನು ನೋಡಿ, ನನ್ನ ಹೆಸರಲ್ಲೇ ರಾಮನಿದ್ದಾನೆ, ರಾಮ ವಿಲಾಸ್ ಅಂತ ಹೇಳಿದಾಗ ತಕ್ಷಣವೇ ವಾಜಪೇಯಿ ಹೇಳ್ತಾರೆ, ಪಾಸ್ವಾನ್ಜಿ ಹರಾಮ್ ಮೇ ಬಿ ರಾಮ್ ಹೋತಾ ಹೇ ಅಂತ ಹೇಳಿದಾಗ ಪಾಸ್ವಾನ್ರ ಸಹಚರರೇ ಮುಸಿ ಮುಸಿ ನಕ್ಕಿದ್ದರಂತೆ. ಸಾಹಿತಿ ಪತ್ರಕರ್ತ ಖುಷ್ವಂತ್ ಸಿಂಗ್ ಅವರು ಒಮ್ಮೆ ಅಟಲ್ಜಿಯವರು ಯೋಗ್ಯ ವ್ಯಕ್ತಿ, ಆದರೆ ಯೋಗ್ಯವಲ್ಲದ ಪಕ್ಷದಲ್ಲಿ ಅವರಿದ್ದಾರೆ ಅಂತ ಬರೀತಾರೆ. ವಾಜಪೇಯಿಯವರ ಉತ್ತರ ಎಲ್ಲರ ಕಣ್ಣು ತೆರೆಸುವಂಥದ್ದು. ನಾನು ಯೋಗ್ಯ ವ್ಯಕ್ತಿಯಾಗಿದ್ದರೆ ಪಕ್ಷದ ಆಯ್ಕೆಯಲ್ಲಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಪಕ್ಷ ಯೋಗ್ಯವಲ್ಲದ್ದಾದರೆ ನಾನು ಹೇಗೆ ಯೋಗ್ಯನಾಗಲು ಸಾಧ್ಯ? ಫಲ ಯೋಗ್ಯವಾಗಿದೆ ಅಂತಂದರೆ ಮರವು ಯೋಗ್ಯವಾಗಿದೆ ಎಂದೇ ಅರ್ಥ ಎಂದಿದ್ರು. ಎರಡೇ ಸಾಲಿನಲ್ಲಿ ಅದೆಂತಹ ವೇದಾಂತ. ನಾಡಿನ ಹಿರಿಯ ಸಾಹಿತಿ ಎಂದೇ ಹೆಸರುವಾಸಿಯಾಗಿದ್ದ ಖುಷ್ವಂತ್ ಸಿಂಗ್ರಿಗೆ ಇದು ಮುಟ್ಟಿ ನೋಡಿಕೊಳ್ಳುವಂಥ ಉತ್ತರವಾಗಿತ್ತು. ಇಂದಿಗೆ ಅಟಲ್ಜಿ ಹುಟ್ಟಿ 99 ಸಂವತ್ಸರಗಳು ಮುಗಿದು 100ನೇ ಸಂವತ್ಸರಕ್ಕೆ ಪಾದಾರ್ಪಣೆಯ ಶುಭಗಳಿಗೆ. ಅಟಲ್ ಬಿಹಾರಿ ವಾಜಪೇಯಿ ಅವರೊಬ್ಬ ಮಹಾನ್ ರಾಷ್ಟ್ರಭಕ್ತ, ರಾಜತಾಂತ್ರಿಕ ನಿಪುಣ, ಅಸಾಧಾರಣ ಕವಿ, ಅಪ್ರತಿಮ ವಾಗ್ಮಿ, ದೂರದೃಷ್ಟಿಯುಳ್ಳ ನೇತಾರ. ಅವರ ವ್ಯಕ್ತಿತ್ವವೇ ಒಂದು ಮೇರು ಪರ್ವತ. ನಿಜವಾದ ನಾಯಕನೆಂದರೆ ಹೀಗಿರಬೇಕು ಎಂದು ಜಗತ್ತಿಗೆ ಮಾದರಿಯಾಗುವ ಅಟಲ್ಜಿಯವರ ಜೀವನದ ಕೆಲವು ಸಂಗತಿಗಳನ್ನು ಕಳೆದ 12-13 ದಿನಗಳಲ್ಲಿ ಪುಟ್ಟದಾಗಿ ಹೇಳುವಂಥ ಪ್ರಯತ್ನವನ್ನು ಸಂವೇದನ ಚಾನೆಲ್ ಮಾಡಿದೆ. ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಾದರೆ ಒಮ್ಮೆ ನಮ್ಮ ಚಾನೆಲ್ನ ಒಳಗೆ ಕಣ್ಣಾಡಿಸಿ ಅಟಲ್ಜಿ ವಿಚಾರಗಳನ್ನು ಮನಸ್ಸಿನಲ್ಲಿ ಸ್ಥಿರವಾಗಿಸಿ. ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ. ಸಂವೇದನ ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್.